ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೀಡಿಂಗ್ ನಾನು ಒಂದು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ನ ತಗೊಂಬಂದಿದ್ದೀನಿ. ನೀವು ಇಷ್ಟಪಡುವಂಥ ವ್ಯಕ್ತಿ, ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಪರ್ಸನ್, ಅವರು ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಬರೋದಕ್ಕೆ ರೆಡಿ ಇದ್ದಾರಾ? ಸೊ ಅವರ ಎನರ್ಜಿ ಫುಲ್ ಸ್ಟ್ರಾಂಗ್ ಆಗಿದೆಯಾ ನಿಮ್ಮ ಹತ್ರ ವಾಪಸ್ ಬರೋದಕ್ಕೆ? ಸ್ಟ್ರೆಂತ್ ಪಡ್ಕೊಂಡಿದ್ದಾರಾ ಅಂತ ನಾವು ನೋಡೋಣ. ಸೊ ಇಲ್ಲಿ ನಾನು 5 ಕಾರ್ಡ್ ಸ್ಪ್ರೆಡ್ ಮಾಡ್ತಿದ್ದೀನಿ. ಸೊ ನೀವು ಅಷ್ಟರಲ್ಲಿ ನಿಮ್ಮ ಪಾರ್ಟ್ನರ್ ನೇಮ್, ನಿಮ್ಮ ನೇಮ್ನ 3 ಟೈಮ್ಸ್ ಮನಸ್ಸಲ್ಲಿ ಖುಷಿ ಖುಷಿಯಿಂದ ಹೇಳ್ಕೊಂಡು ನೀವು ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಇಲ್ಲಾಂದರೆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಇಲ್ಲಾಂದರೆ ಲವ್ ಮಾಡ್ತಾ ಇದ್ದೀರಾ, ಅವರು ಬ್ರೇಕಪ್ಪಲ್ಲಿ ಅನುಭವಿಸ್ತಾ ಇದ್ದೀರಾ, ಸೊ ಅಂಥವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಸೊ ರೆಸನೇಟ್ ಆದರೆ ದಯವಿಟ್ಟು ಕಮೆಂಟ್ಸಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಸೊ ಆಮೇಲೆ ಈ ಕಾರ್ಡಲ್ಲಿ ಏನಿದೆ ಅಂತ ನೀವು ನೋಡಿ ತಿಳ್ಕೊಳ್ಳಿ. ಸೊ ನಿಮ್ಮ ಹೃದಯದಲ್ಲಿ ಈಗ ಬಹಳಷ್ಟು ಯೋಚನೆಗಳು ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಕೆಲವು ಕ್ಲೈಂಟ್ಸ್ ಕಾಲ್ ಮಾಡಿ ಹೇಳ್ತಾ ಇದ್ದೀರಾ. ಸೊ ಅದರಲ್ಲಿ ನಿಮ್ಮ ಪರ್ಸನ್ ನಡುವೆ ಒಂದು ಬಲವಾದ ಭಾವನಾತ್ಮಕ ಭಾವನೆಗಳು ಏನು ಬರ್ತಾ ಇದೆ ಅಂತ ನಾವು ನೋಡೋಣ. ಸೊ ಮೊದಲಿಗೆ ನೀವು ನೋಡ್ಬೋದು, ನೈಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ಅವರ ಎನರ್ಜಿ ತುಂಬಾನೇ ರಶ್ಶಿಂಗಲ್ಲಿದೆ, ನುಗ್ತಾ ಇದೆ ನಿಮ್ಮನ್ನ ಸೇರೋದಕ್ಕೆ. ಇದೀಗ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಅರ್ಜೆಂಟ್ ಥಾಟ್ಸ್ ಏನೇನೋ ಬರ್ತಾ ಇರುತ್ತೆ ಮನಸ್ಸಲ್ಲಿ, ಏನೇನೋ ಓಡಾಡ್ತಾ ಇದೆ. ಸೊ ಒಂಥರ ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮನ್ನ ಸೇರಬೇಕು, ಏನು ಆ್ಯಕ್ಷನ್ ತೊಗೋಬೇಕು, ನಾನು ಆ್ಯಕ್ಷನ್ ತೊಗೊಳಕ್ ಆಗ್ತಾ ಇಲ್ಲ, ಸುಮ್ಮನೆ ಅವ್ರ ಹತ್ರ ದೂರವಾಗಿದ್ದೀನಿ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ. ಬಟ್ ಅಲ್ಲಿ ಅವರು ನಿಜವಾಗ್ಲೂ ಏನು ವಿಷಯದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಅವರು ಫೋಕಸ್ ಮಾಡ್ತಾ ಇಲ್ಲ. ನಿಮ್ಮಿಂದ ಯಾಕೆ ದೂರ ಇದ್ದೀನಿ ಅನ್ನೋದ್ರ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಬರೀ ಮಾತಾಡಬೇಕು, ಏನೋ ಒಂದು ಮಾತಾಡಬೇಕು, ಅವ್ರನ್ನ ಕನೆಕ್ಟ್ ಆಗಬೇಕು, ಈ ಥರ ಒಂದು ಥಾಟ್ಸ್ನ ರನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಕೆಲವೊಮ್ಮೆ ಏನಾದರೂ ನೀವು ಯಾಕೆ ಬಿಟ್ಟೋಗಿದ್ದೀರಾ ಅಂತ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ಬೋದು. ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ ಯಾಕೆ ದೂರ ಆಗಿದ್ದೀರಾ ಅಂತ. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ದೇನೆ ಅವರು ಸುಮ್ಮನೆ ತಂತಾನಾಗಿ ದೂರ ಸರ್ಕೊಂಡಿದ್ದಾರೆ. ಬಟ್ ಅದೇ ಥರ ಅದನ್ನ ಹೇಗೆ ಅದರಿಂದ ಆಚೆ ಬರಬೇಕು ಅನ್ನೋದ್ರ ಬಗ್ಗೆ ಅವರು ತುಂಬ ಯೋಚನೆ ಮಾಡೋದು ಅಗತ್ಯ ಇದೆ. ಬಟ್ ವೇಟ್ ಮಾಡ್ತಾ ಇರಿ, ತುಂಬ ಇಂಪಲ್ಸ್ ಆಗಿದ್ದಾರೆ ಅವರು. ಸೊ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಏನರ ಬಗ್ಗೆ ಥಿಂಕ್ ಮಾಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಈ ಪರ್ಸನ್ ನಿಮಗೆ ಸಡನ್ನಾಗಿ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ, ಏನೇನೋ ಮಾತಾಡ್ತಾರೆ. ಲಿಂಕೇ ಇಲ್ದಿರೋಂಥ ಟಾಪಿಕ್ಸ್ನ ತೊಗೊಂಡು ಮಾತಾಡಿ ಫೋನ್ ಕಟ್ ಮಾಡ್ತಾರೆ. ಈ ಥರ ಎಲ್ಲ ನಡೆಯುವಂಥ ಚಾನ್ಸಸ್ ಇದೆ. ನೀವು ಬೇಕು ಅಂತಾರೆ ಬಟ್ ಲಾಂಗ್ ಟರ್ಮಲ್ಲಿ ಇರಲ್ಲ ಅಂತಾರೆ, ಪ್ರೀತಿ ಬೇಕು ಅಂತಾರೆ ಮದುವೆ ಆಗಲ್ಲ ಅಂತಾರೆ. ಈ ಥರ ಯೋಚನೆಗಳು ಬರುವಂಥ ವ್ಯಕ್ತಿಗಳು, ಈ ಥರ ವ್ಯಕ್ತಿ ಇರ್ತಾರೆ. ಸೊ ಸದ್ಯದ ಪರಿಸ್ಥಿತಿಗೆ ಅವರು ನಿಮ್ಮ ಮೇಲೆ ಏನು ಏರಿಳಿತವನ್ನು ಹಾಕೋದಿಲ್ಲ, ಅವರೇ ಕನ್ಫ್ಯೂಷನಲ್ಲಿ ಇದ್ದಾರೆ. ಸೊ ಆ ಕನ್ಫ್ಯೂಷನ್ನ ಸರಿಪಡಿಸ್ಕೊಂಡು ಅವರು ನಿಮ್ಮ ಹತ್ರ ಬರೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಸೊ ಅದರಿಂದ ನೀವು ಸ್ವಲ್ಪ ಪೇಷನ್ಸಿಂದ ಇರಿ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇದ್ರೆ ನಿಮ್ಮ ನಡುವೆ ಇನ್ನೂ ಏನೋ ಒಂದು ಇಬ್ಬರ ಮಧ್ಯೆ ಸ್ಪಾರ್ಕ್ ಇನ್ನೂ ಚೆನ್ನಾಗೇ ಇದೆ. ಸೊ ನಿಮ್ಮ ನೆನಪಾದಾಗೆಲ್ಲ ಅವರು ತುಂಬ ಖುಷಿ ಆಗ್ತಾರೆ, ಒಂದು ಮೆಮೊರೀಸ್ನ ಸ್ಪೆಂಡ್ ಮಾಡಿರೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಸಂಪರ್ಕದಲ್ಲಿ ಇಲ್ಲ ಅಂದರೂ ಕೂಡ ನೀವು ಅವ್ರ ಜೊತೆ ಜೀವಂತವಾಗಿ ಇದ್ದೀರಾ ಅಂತ ಅವರು ಭಾವಿಸ್ತಾರೆ. ಸೊ ಇಲ್ಲಿ ನಿಮಗೂ ಅದೇ ಥರ ಆಗ್ಬೋದು, ತುಂಬ ಎನರ್ಜೆಟಿಕ್ಲಿ ಕನೆಕ್ಟ್ ಆಗಿರೋ ಥರ ಫೀಲ್ ಮಾಡ್ತಾರೆ ನಿಮ್ಮನ್ನು ನೆನೆಸ್ಕೊಂಡಾಗೆಲ್ಲ. ಮತ್ತೆ ಸ್ಟಾರ್ಟ್ ಮಾಡಬೇಕು, ವಿ ಶುಡ್ ಸ್ಟಾರ್ಟ್ ಅಗೇನ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ತುಂಬ ಉತ್ಸಾಹ ತೋರಿಸ್ತಾರೆ. ಬಟ್ ಅದನ್ನು ಆ್ಯಕ್ಷನ್ ರೂಪದಲ್ಲಿ ತರೋದಕ್ಕೆ ಅವರು ಕಷ್ಟಪಡ್ತಾ ಇದ್ದಾರೆ, ಇನ್ನು ಎನರ್ಜಿ ಸ್ಟ್ರೆಂಥನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಅವರಲ್ಲಿ ಏನಾದರೂ ಈ ಥರನೇ ಕ್ಯೂರಿಯಾಸಿಟಿ, ಅಟ್ರಾಕ್ಷನ್, ಡಿಸೈರ್ನ ಬೆಳೆಸ್ಕೊಂಡಿದ್ರೆ ಅದು ಇಬ್ಬರ ಮಧ್ಯದಲ್ಲಿ ರಿಯಲ್ ಆಗಿರುತ್ತೆ. ಸೊ ನಿಮ್ಮ ಇಬ್ಬರು ಪ್ರೀತಿಯಲ್ಲಿ ನಿಜವಾದ ಪ್ರೀತಿ, ಒಂದು ಬರೀ ಆಕರ್ಷಣೆ, ಬಯಕೆ ಇರೋದಿಲ್ಲ.
ಇದು ನಿಜವಾದ ಪ್ರೀತಿ ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಏನು ಪ್ರಾಸೆಸ್ ಆಗ್ತಾ ಇದೆ ಈ ತರ ಚೇಂಜಸ್ ನಿಮ್ಮ ಪಾರ್ಟ್ನರ್ ಮನ್ಸಲ್ಲಿ ಇಲ್ಲ ನಿಮ್ಮ ಮನ್ಸಲ್ಲಿ, ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಆದ್ರೆ ಗ್ರೋತ್ ತಗೊಳ್ತಾ ಇದೆ, ಬಟ್ ಸ್ಲೋ ಗ್ರೋತ್ ತಗೊಳ್ತಾ ಇದೆ. ತುಂಬಾನೇ ಪೇಶನ್ಸ್ ಇಂದ ವೇಟ್ ಮಾಡೋದು ಅಗತ್ಯ ಇದೆ. ಸೊ ಇಲ್ಲಿ ನಿಮ್ಮ ಪ್ಯಾಷನ್, ಫಿಯರಿ ಪ್ಯಾಷನ್ ಅನ್ನೋದು ಏನಿದೆಯೋ ಉತ್ಸಾಹದ, ಅದು ಸಂಬಂಧದಲ್ಲಿ ಸಮಯ ಮತ್ತು ತಾಳ್ಮೆನ ತೆಗೆದುಕೊಳ್ತಾ ಇದೆ. ಸೊ ಆ ಸಮಯಕ್ಕೆ ನೀವು ಬದ್ಧರಾಗಿ ನೀವು ತಾಳ್ಮೆಯಿಂದ ವೇಟ್ ಮಾಡಿದಾಗ ನೀವು ಇಲ್ಲ ನಿಮ್ಮ ವ್ಯಕ್ತಿ ಇಬ್ರು ಕನೆಕ್ಟ್ ಆಗ್ತೀರಾ. ಸೊ ಇಬ್ರು ಮಧ್ಯದಲ್ಲಿ ಸೊ ಮತ್ತೆ ಒಂದು ಬಾಂಡ್ ಮತ್ತೆ ಕ್ರಿಯೇಟ್ ಆಗುತ್ತೆ. ಸೊ ನೀವೇ ಹೇಳ್ತೀರಾ ನಾನು ಕಾದಿದ್ದಕ್ಕೂ ಸಾರ್ಥಕವಾಯ್ತು. ಸೊ ನಮ್ಮಿಬ್ಬರ ಪ್ರೀತಿ ಇನ್ನ ಗಟ್ಟಿಯಾಗಿದೆ ಅಂತ ಹೇಳೋಂಥ ಟೈಮ್ ಹತ್ರದಲ್ಲಿದೆ. ಸೊ ಎಮೋಷನಲಿ ಏನು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಎನರ್ಜಿನ ಅವರಿಗೋಸ್ಕರ ನೀವು ಪಾಸಿಟಿವ್ ಆಗಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅದೆಲ್ಲ ನಿಮಗೆ ಒಂದಲ್ಲ ಒಂದ್ ದಿವಸ ಆನ್ಸರ್ ಸಿಕ್ಕೇ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಯಾವುದನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಲ್ಲ, ಒಂದು ಟೆಂಪ್ರರಿ ಪಾಸ್ ಅಂತ ಆಗಿರ್ಬೋದು ಅಷ್ಟೇನೆ. ಸೊ ಇಲ್ಲಿ ವಿರಾಮನ ತಗೊಂಡಿದ್ದಾರೆ ನಿಮ್ಮ ಪಾರ್ಟ್ನರ್, ಬಟ್ ಅವರು ಖಂಡಿತ ವಾಪಸ್ ಬರ್ತಾರೆ. ಸೊ ವಾಪಸ್ ಬಂದು ನಿಮ್ಮನ್ನ ಸೇರ್ತಾರೆ. ಅವ್ರಿಗೆ ಇಲ್ಲಿ ನಾವು ಜಾಸ್ತಿ ನೋಡ್ತಾ ಇದ್ರೆ ಸೊ ಎಮೋಷನಲಿ ಎಕ್ಸಾಸ್ಟ್ ಆಗಿದ್ದಾರೆ ಅವರು. ಸೊ ಏನಂದ್ರೆ ಭಾವನಾತ್ಮಕವಾಗಿ ತುಂಬಾನೇ ಕೊರಗ್ತಾ ಇದ್ದಾರೆ, ಇಲ್ಲ ಯಾರೋ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಬರ್ದೇ ಇರೋ ತರ ತಡೆಯೋದಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಹೇಗೆ ನಿಮ್ಮ ಹತ್ರ ವಾಪಸ್ ಬರ್ಬೇಕು ಅಂತ ಅವರು ಎಮೋಷನಲಿ ಪಾಸಿಟಿವ್ ಆಗಿ ಸೆಕ್ಯೂರ್ ಆಗಿ ನಿಮ್ಮ ಹತ್ರ ಬರ್ಬೇಕು ಅಂತ ಅನ್ಕೊಂಡಿದ್ರು, ಅದನ್ನ ಬಿಟ್ಟು ಒಂದು ಎಮೋಷನಲ್ ಭಾವನಾತ್ಮಕ ಭಾರವನ್ನು ಹೊಂದಿರೋ ತರ ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲಾನು ತಪ್ಪು ತಿಳುವಳಿಕೆಗಳು ಇರ್ಬೋದು, ಇಲ್ಲ ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟೀಸ್ ಅವರ ಲೈಫಿನ, ಅದು ಒಂದು ತೊಂದರೆ ಇರ್ಬೋದು. ಇಲ್ಲಾಂದ್ರೆ ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು, ಅದನ್ನ ಎಲ್ಲ ಅವ್ರ ಮುಂದೆ ಹೇಳಿ ಇಲ್ಲಾಂದ್ರೆ ಅವ್ರನ್ನ ಸೈಲೆಂಟ್ ಮಾಡುವಂತ ಸಿಚುವೇಶನ್ಸ್ನ ತಗೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ನೋಡೋದಾದ್ರೆ ಲ್ಯಾಕ್ ಆಫ್ ಲವ್ ಇಲ್ಲಿ ಕಾಣಿಸ್ತಾ ಇಲ್ಲ. ಇಟ್ಸ್ ಅಬೌಟ್ ಎಮೋಷನಲ್ ಬರ್ನ್ ಔಟ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಭಾವನಾತ್ಮಕವಾಗಿ ಭಸ್ಮ ಆಗ್ತಾ ಇದ್ದಾರೆ ಅವರು. ಸೊ ಆದ್ರಿಂದ ಅವ್ರಿಗೆ ತುಂಬಾನೇ ಓವರ್ ವೇಟ್ ಅಂತ ಅನ್ನಿಸ್ತಾ ಇದೆ. ಆದ್ರಿಂದ ಅವರು ನಿಮ್ಮ ವ್ಯಕ್ತಿಯ ತಮ್ಮ ಸ್ವಂತ ಜೀವನದಿಂದ ಮತ್ತು ನಿಮ್ಮಿಬ್ಬರ ನಡುವೆ ಏನಾಯ್ತು ಎಂಬುದರ ಭಾರದಿಂದ ಅತಿಯಾಗಿ ಅನುಭವಿಸ್ತಾ ಇದ್ದಾರೆ ಅವರು. ಸೊ ತುಂಬಾನೇ ಕನ್ಫ್ಯೂಷನ್ ನೋಡ್ಬೋದು, ಗೊಂದಲ, ಭ್ರಮೆಗಳು ಜಾಸ್ತಿ ಆಗ್ತಾ ಇದೆ. ಆಯ್ಕೆಗಳು, ಇಲ್ಯೂಷನ್ಸ್, ಚಾಯ್ಸಸ್ ಅಂತ ನಾವೇನ್ ಕರಿತೀವಿ, ಅದು ಇಲ್ಲಿ ತುಂಬಾನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಅದರಿಂದ ಅವ್ರಿಗೆ ಇಲ್ಲಿ ಏನ್ ಮಾಡಬೇಕು, ನಾನು ಏನು ಡಿಸಿಷನ್ ತಗೋಬೇಕು, ಏನು ನೆಕ್ಸ್ಟ್ ಸ್ಟೆಪ್ ತಗೋಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸೊ ಅದರಿಂದ ನೀವು ಸ್ವಲ್ಪ ಅವ್ರಿಗೆ ಟೈಮ್ ಕೊಡಬೇಕಾಗುತ್ತೆ ಈ ಡಿಸ್ಟ್ರಾಕ್ಷನ್ಸ್ ಇಂದ ಆಚೆ ಬರೋದಿಕ್ಕೆ, ಡೇ ಡ್ರೀಮ್ ಇಂದ ಆಚೆ ಬರೋದಿಕ್ಕೆ. ಸೊ ನಾನು ಇಲ್ಲಿ ನಿಮಗೆ ಏಂಜಲ್ ಕಾರ್ಡ್ಸ್ನು ತೆಗಿತಾ ಇದ್ದೀನಿ. ಸೊ ಏಂಜಲ್ ಕಾರ್ಡ್ಸ್ ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು ನೀವು, ನಿಮ್ಮ ಬಿಲೀಫ್ ಸಿಸ್ಟಮ್ ಏನಿದೆ, ನಿಮ್ಮ ಟ್ಯಾಲೆಂಟ್ ಇರ್ಬೋದು, ಡೆಸ್ಟಿನಿ ಇರ್ಬೋದು, ಗ್ರಾಟಿಟ್ಯೂಡ್ ಇರ್ಬೋದು, ಅಪ್ರಿಸಿಯೇಷನ್ ಇರ್ಬೋದು. ಸೊ ನೀವು ಏನನ್ನ ಸಕ್ಸಸ್ನ ನೀವು ನೋಡ್ಬೇಕು ಅಂತ ಇದ್ದೀರಾ, ಎಲ್ಲವೂ ನಿಮ್ಮ ಡ್ರೀಮ್ ಕಮ್ ಟ್ರೂ ಸದ್ಯದಲ್ಲಿ ಆಗ್ತಾ ಇದೆ, ಆಗುವಂತ ದಿನಗಳು ಬರ್ತಾ ಇದೆ. ಸ್ಲೋ ಡೌನ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಮ ಸರೌಂಡೆಡ್ ಪೀಪಲ್ ಏನಿದ್ದಾರೆ ಅವ್ರ ಜೊತೆ ನೀವು ವ್ಯವಹಾರ ನಡೆಸಬೇಕಾದ್ರೆ ತುಂಬಾ ಹುಷಾರಾಗಿ ಇರಿ, ತುಂಬಾ ಕೇರ್ಫುಲ್ ಆಗಿರಿ. ಸೊ ಏನು ಇಶ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಏನೇ ಇರ್ಲಿ ಕ್ಲಿಯರ್ ಆಗಿ ಕಮ್ಯುನಿಕೇಶನ್ ಮಾಡಿ ನಿಮ್ಮ ಬೌಂಡ್ರೀಸ್ನ ನೀವು ಸೆಟ್ ಮಾಡ್ಕೊಳ್ಳಿ, ಆದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ಸೊ ಫೈನಲ್ ಮೆಸೇಜ್ ಅಂತ ನಾವು ಇಲ್ಲಿ ನೋಡೋದಾದ್ರೆ, ಸೊ ನಿಮ್ಮ ಪರ್ಸನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರು ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಡಿಸಿಷನ್ ತಗೊಳ್ಳೋದಿಕ್ಕೆ, ಆಕ್ಷನ್ ತಗೊಳ್ಳೋದಿಕ್ಕೆ. ಸೊ ಅವರು ಪ್ರೆಸೆಂಟ್ ಅಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಕ್ಲಾರಿಟಿ, ಹೀಲಿಂಗ್ ನ ತಗೊಂಡು ನಿಮ್ಮ ಜೊತೆ ಬರೋದಿಕ್ಕೆ ಅವರು ವೇಟ್ ಮಾಡ್ತಾ ಇದ್ದಾರೆ. ಸೊ ಅಡ್ವೈಸ್ ಅಂತ ಬಂದ್ರೆ ನಿಮಗೆ ಸ್ಟೇ ಕಾಮ್
ಅಂಡ್ ಸೆಂಟರ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಚೇಸ್ ಯಾವುದನ್ನು ತುಂಬಾನೇ ಅವ್ರ ಹಿಂದೆ ಹಿಂದೆ ಹೋಗಬೇಡಿ. ಅವರೇ ಕ್ಲಾರಿಟಿ ತಗೊಂಡು ಕನ್ಫ್ಯೂಷನ್ನ ಬಿಟ್ಟು ಎಮೋಷನಲ್ ಪೀಸಿಂದ ನಿಮ್ಮ ಜೊತೆಗೆ ವಾಪಸ್ ಬರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸ್ ಬೇಕಾದರೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ. ಥ್ಯಾಂಕ್ ಯು.